ಬೆಳಿಗ್ಗೆನೇ ಹಳ್ಳಿ ಕಡೆ ಪ್ರಶಾಂತವಾಗಿರುತ್ತೆ ಫ್ರೆಂಡ್ಸ್. ಹಳ್ಳಿ ನೇಚರು ಸಖತ್ತಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ಫ್ರೆಂಡ್ಸ್ ನೋಡಿ, ನಡ್ಕೊಂಡಾದ್ರೆ ಹೋಗ್ತಾ ಇದ್ದೀವಿ. ತೋಟಗಳ ಹತ್ರ ಮನೆ ಕಟ್ಕೊಂಡಿರೋದು ಬೆಸ್ಟು. ಅಲ್ಲೋಗಿ ತೋರಿಸ್ತೀನಿ ಏನು ಕೆಲಸ ಇದೆ ಇವತ್ತು, ಹೆಂಗೆ ಮಾಡ್ತೀವಿ ಅಂತ. ನಮ್ಮ ಮನೆ ಪಕ್ಕದವ್ರು ಇರೋರಿಗೆ ನಾವು ಒಳ್ಳೆಯವರಾಗಿ ಚೆನ್ನಾಗಿ ಬೆಳೀತಾ ಇದ್ರೆ ಹೊಟ್ಟೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್. ಫ್ರೆಂಡ್ಸ್ ನೋಡಿ, ಬೆಳಿಗ್ಗೆ ಆದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಲ್ಲಿ ಕೆಲಸಕ್ಕಾದರೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ನೋಡಿ, ಅಮ್ಮ ಅದೇ ಅಲ್ಲಿ ಬ್ಯಾಗ್ ಇಟ್ಕೊಂಡ್ಬರ್ತಾ ಇದ್ದಾಳೆ. ಬೆಳಿಗ್ಗೆನೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಿಸಿಲು ಇವಾಗ ತಾನೇ ಬರ್ತಿದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಾಕ್ಸಿಗೆ ಊಟ ಹಾಕ್ಕೊಂಡು ಅದೆಲ್ಲ ವಿಡಿಯೋ ಮಾಡಬೇಕಾಗಿತ್ತು ನಾನು, ಬಟ್ ನನಗೂ ಸ್ವಲ್ಪ ಕೆಲಸ ಆಯಿತು. ಅದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿರೋದಕ್ಕೆ ಆಗಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಳ್ಳಿ ಕಡೆ ಕೋಳಿಗಳು ಯಾವ ಥರ ಇರುತ್ತೆ. ನಮ್ಮ ಹಳ್ಳಿ ಕಡೆ ಎಲ್ಲ ಕೋಳಿಗಳು, ನಾಯಿಗಳು, ಕುರಿಗಳು, ಹಸುಗಳು ಇವೆಲ್ಲ ಜಾಸ್ತಿ ಇರ್ತವೆ ಫ್ರೆಂಡ್ಸ್. ನಮ್ಮ ಯಾರು ಮಡ್ಡಲ್ಲಿರೋ ಸಸ್ಪೆಂಡರ ಕಾರ್ಲ ಫ್ರೆಂಡ್ಸ್. ಇವತ್ತು ನಾನು ತೋರಿಸ್ತೀನಿ ಫ್ರೆಂಡ್ಸ್, ಏನು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಬಟ್ ನಾವಾದರೆ ನಮ್ಮೂರ ಕಡೆ ಎಲ್ಲ ಹೋಗ್ತಾ ಇಲ್ಲ. ನಮ್ಮೂರ ಪಕ್ಕದಲ್ಲಿ ಆ ಕಡೆ ಒಂದು ಊರಿದೆ, ಆ ಊರ ಹತ್ರ ಹೋಗ್ತಾರೆ. ನಡ್ಕೊಂಡು ಹೋಗೋಷ್ಟ್ರಿಗೆ ಲೇಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನಡ್ಕೊಂಡಾದ್ರೆ ಹೋಗ್ತಾ ಇದ್ದೀವಿ. ಈ ಕಡೆ ಹೋಗೋ ಬರೋ ದಾರಿನಲ್ಲಿ ಬೆಂಡೆಕಾಯಿಗಳು, ಜೋಳಗಳು ಎಲ್ಲ ನಟ್ಟವ್ರೆ. ಎಲ್ಲ ವ್ಯವಸಾಯನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಬೆಳಿಗ್ಗೆನೇ ಯಾವ ಥರ ಇದೆ ನಮ್ಮ ಹಳ್ಳಿ. ಬೆಳಿಗ್ಗೆನೇ ಹಳ್ಳಿ ಕಡೆ ಪ್ರಶಾಂತವಾಗಿರುತ್ತೆ ಫ್ರೆಂಡ್ಸ್. ಬರ್ಡ್ಸು ಸೌಂಡು ಎಲ್ಲ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವುದೋ ಒಂದು ಬರ್ಡ್ ಸೌಂಡ್ ಕೂಡ ಮಾಡ್ತಿದೆ ನೋಡಿ ಫ್ರೆಂಡ್ಸ್. ಅವ್ರು ಹಿಂದ್ಗಡೆ ಮೀಟಿಂಗ್ ಕೊಡ್ಕೊಂಬರ್ತಾ ಇದ್ದಾರೆ. ಈ ಹೆಂಗಸರು ಒಂದು ಕಡೆ ಸೇರಿದ್ರೆ ಹೆಂಗೆ ಮಾತಾಡ್ಕೊಂಡು ಬರ್ತಾರಪ್ಪ ಅಂತಂದರೆ, ಪ್ರಪಂಚದಲ್ಲಿ ಯಾರು ಮಾತಾಡಲ್ಲ, ಹಂಗೆ ಮಾತಾಡ್ತಾರೆ ಹೆಂಗಸರು ಒಂದು ಹತ್ರ ಸೇರಿದ್ರೆ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಅಲ್ವಾ ಫ್ರೆಂಡ್ಸ್, ಆಡ್ದಾನ್ಕಿ ಆಡದೆ ಶತ್ರು ಅಂತ. ಕನ್ನಡದಲ್ಲಿ ಹೆಂಗಸರೇ ಶತ್ರುಗಳು ಅಂತ ಆ ಗಾದೆ ನಮ್ಮ ಸರ್ರವ್ರು ಕೂಡ ನಮಗೆ ಹೇಳ್ತಿದ್ರು. ಅಂದರೆ ನಾವು ಕ್ಲಾಸ್ ರೂಮಲ್ಲಿ ಜಗಳ ಇರೋದ್ರು ಆಡ್ತಿರುವಾಗ ನಮ್ಮ ಸರ್ರವರೆಲ್ಲ ಬಂದು ಈ ಮಾತುಗಳೆಲ್ಲ ಹೇಳ್ತಿದ್ರು. ಆ ಮಾತು ಹಂಗೆ ನೆನಪಿಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲೊಂದು ಬಾವಿ ಇದೆ. ಆ ಬಾವಿ ತುಂಬ ನೀರು ಇರ್ತಾಯಿತ್ತು. ಇವಾಗ ಬೇಸಿಗೆ ಕಾಲ ಅಲ್ವಾ, ಎಲ್ಲೂ ನೀರು ಅಷ್ಟೊಂದು ಇರಲ್ಲ ಫ್ರೆಂಡ್ಸ್. ಮಳೆಗಾಲ ಬಂದರೆ ಇರುತ್ತೆ ನೋಡಿ ಫ್ರೆಂಡ್ಸ್. ಇದು ಏನೋ ವ್ಯವಸಾಯ ಮಾಡೋಕ್ಕೆ ಎಲ್ಲ ಇದು ಮಾಡಿಕ್ಕಿದ್ದಾರೆ. ಹಾಗೆ ನೋಡಿ, ಈ ಕಡೆ ಬೀನ್ಸ್ ಗಿಡಗಳನ್ನಾದರೆ ನಟ್ಟಿದ್ದಾರೆ. ಇದು ಬೀನ್ಸ್ ಗಿಡಗಳು ಫ್ರೆಂಡ್ಸ್. ನಾನು ಅದನ್ನೆಲ್ಲ ಗಿಡಗಳನ್ನೆಲ್ಲ ತೋರಿಸ್ಕೊಂಡಿರೋಕ್ಕಾಗ್ತಾಯಿಲ್ಲ. ಯಾಕಂದರೆ ಕೆಲ್ಸಕ್ಕೆ ಹೋಗೋ ಟೈಮ್ ಅಲ್ವಾ, ಇನ್ ಟೈಮ್ಗೆ ಅಲ್ಲಿ ಇರಬೇಕು. ಯಾಕಂದರೆ ಅವರು ನಮ್ಮ ಕೆಲಸ ಹೋದ್ರೆ ದುಡ್ಡು ಕೊಡಬೇಕಲ್ವ. ಅದಕ್ಕೆ ನಾವು ಕರೆಕ್ಟ್ ಟೈಮ್ಗೆ ಹೋಗಿ ಕೆಲಸ ಮಾಡಿದ್ರಲ್ವ ಫ್ರೆಂಡ್ಸ್ ಅವ್ರಿಗೆ ಕೊಡೋಕ್ಕೆ. ನೋಡಿ ಫ್ರೆಂಡ್ಸ್, ಈ ಕಡೆ ಮೆಣಸಿನ್ಕಾಯಿ ಗಿಡಗಳಾದರೆ ನಟ್ಟಿದ್ದಾರೆ. ನಟ್ಟುಬಿಟ್ಟು ಅದ್ರಿಗೆ ಈ ಥರ ಇದಾಕಿದ್ದಾರೆ, ಮೀನುಗಳು ಒಲೆ ಇದಲ್ವಾ, ಇದನ್ನ ಹಾಕಿದ್ದಾರೆ. ಯಾಕಂತಂದರೆ ಈ ಕಡೆಯಿಂದ ನೋಡಿ, ಈ ಕಡೆ ಎಲ್ಲ ಹಂದಿಗಳು ಎಲ್ಲ ಇರ್ತವೆ, ಅವು ಬಂದು ತುಳಿದಾಕ್ತವೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ಲ್ಯಾನ್ ಆದರೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಅಲ್ಲಿ ಕಡೆ ಅಷ್ಟು ಪ್ಲ್ಯಾನಲ್ಲಿ ಮಾಡ್ತಾರಪ್ಪ ಅಂತಂದರೆ ನಿಜ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಕೂಡ. ನೋಡಿ ಫ್ರೆಂಡ್ಸ್, ಅವ್ರು ಯಾರು ನಮ್ಮೂರವ್ರೆ. ಆ ಕಡೆ ಒಂದು ಮನೆ ಕಟ್ಕೊಂಡಿದ್ದಾರೆ ತೋಟದ ಹತ್ರ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂತಂದರೆ, ನಾವು ಹಳ್ಳಿಗಳಲ್ಲಿ ಅಂದರೆ ಹಳ್ಳಿಯಲ್ಲಿ ಮನೆ ಕಟ್ಕೊಂಡಿರೋ ಬದಲು ಈ ಥರ ತೋಟಗಳ ಹತ್ರ ಬಂದ್ಬಿಟ್ಟು ಮನೆ ಕಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂತಪ್ಪ ಅಂತಂದರೆ, ಇವಾಗ ನಾವು ಹಳ್ಳಿ ಕಡೆ ಇದ್ದರೆ ನಮ್ಮ ಮನೆ ಪಕ್ಕದವ್ರು ಇರೋರಿಗೆ ನಾವು ಒಳ್ಳೆಯವರಾಗಿ ಚೆನ್ನಾಗಿ ಬೆಳೀತಾ ಇದ್ದರೆ ಹೊಟ್ಟೆ ಕಿಚ್ಚು ನಮ್ಮ ಮೇಲೆ ಅಲ್ವಾ. ಅದು ನಾವೇನಾದರೂ ಸ್ವಲ್ಪ ಲೋ ಅಲ್ಲಿದ್ದರೆ ನಮ್ಮ ಬಗ್ಗೆ 4 ಜನರು ಹೇಳ್ಕೊತಾರವಲ್ಲ, ಅಟ್ಲಾ ವಿಲಿಟ್ಲಾ ಹಂಗೆ ಹಿಂಗೆ ಅಂತ ಹೇಳ್ಕೊತಾ ಇರ್ತಾರೆ. ಅದೇ ನಾವು ಹಳ್ಳಿ ಕಡೆ ಮನೆ ಕಟ್ಕೊಂಡು ಇದ್ದೋದ್ರೆ ನಮ್ಮ ಫ್ಯಾಮ್ಲಿ ಬಗ್ಗೆ ಕೂಡ ಏನಾದರೂ ಹೇಳ್ಕೊಡ್ತಾರೆ. ಅಮ್ಮಿ ಅಕ್ಕ ಅಟ್ಲಾ ಇಟ್ಲಾ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫ್ಯಾಮ್ಲಿದಲ್ಲೇ ಇದಕ್ಕೆ ಬಿಡ್ತಾರೆ, ಕಡ್ಡಿಗೆ ಬಿಡ್ತಾರೆ.
ಅದಕ್ಕೆ ಇಂಥ ಹಳ್ಳಿ ಕಡೆ ಈ ಥರ ತೋಟಗಳ ಹತ್ರ ಇದ್ದೋದ್ರೆ ಬೆಸ್ಟ್ ಅಂದರೆ ಬೆಸ್ಟು. ಏಕೆಂತಪ್ಪ ಅಂತಂದರೆ ನಮ್ಮ ಮನೆ ಸುತ್ತಮುತ್ತ ಕೂಡ ಯಾರೂ ಇರೋದಿಲ್ಲ, ನಾವೇ ಇರ್ತೀವಿ. ನಮ್ಮ ಫ್ಯಾಮ್ಲಿನೂ ಚೆನ್ನಾಗಿರುತ್ತೆ ಒಗ್ಗಟ್ಟಾಗಿ. ನಮ್ಮ ಜಾಯಿಂಟ್ ಫ್ಯಾಮ್ಲಿಯವ್ರು ಏನಾದರೂ ಹಳ್ಳಿ ಕಡೆ ಇದ್ದರೆ ನಮಗೆ ಜಗಳ ಬಂದುಬಿಡುತ್ತೆ. ಎಷ್ಟಾದರೂ ಇರಲಿ, ಹೆಂಗಾದರೂ ಇರಲಿ, ನಮಗೆ ಜಗಳ ಬಂದುಬಿಡುತ್ತೆ. ಅದಕ್ಕೆ ಫ್ರೆಂಡ್ಸ್ ಆ ಥರ ಮನೆ ಕಟ್ಕೊಂಡಿರೋದು ಬೆಸ್ಟು ನನಗಂತೂ ಅನ್ಸೋದು. ಫ್ರೆಂಡ್ಸ್ ನಿಮಗೆ ಕರೆಕ್ಟಾ ಹೌದಾ ಅಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಳ್ಳಿ ಕಡೆ ಹಳ್ಳಿದಲ್ಲಿರೋ ಬೆಸ್ಟಾ, ಅಲ್ಲಿ ಟೌನ್ ಸಿಟಿಗಳಲ್ಲಿ ಯಾರ ಮನೆಗೆ ಯಾರೂ ಹೋಗೋದಿಲ್ಲ, ಮಾತಾಡಲ್ಲ, ಅವರು ಚೆನ್ನಾಗೇ ಇರ್ತಾರೆ. ನಮ್ಮ ಹಳ್ಳಿ ಕಡೆ ಹೆಂಗಪ್ಪ ಅಂತಂದರೆ ಒಬ್ಬರು ಚೆನ್ನಾಗಿದ್ದಾರೆ ಅಂತಂದರೆ ಅವ್ರನ್ನೇನಾದರೂ ಮಾಡಿ ನಾವು ಇದು ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಅದು ಇದು ಯಾರಿಗೋ ಒಬ್ಬರು ಕೇಳಿಬಿಟ್ಟು ಏನಾದರೂ ಒಂದು ಹೇಳ್ಬಿಟ್ಟು ಅಲ್ಲಲ್ಲೇ ಬೆಂಕಿ ಇಕ್ಬಿಡ್ತಾರೆ. ಆ ಥರ ಫ್ಯಾಮ್ಲೀಸ್ ಕೂಡ ಡಿವೈಡ್ ಆಗೋಗುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ತೋಟಗಳ ಹತ್ರ ಮನೆ ಕಟ್ಕೊಂಡಿರೋದು ಬೆಸ್ಟು. ನಮಗೂ ಸೌಕರ್ಯ ಎಲ್ಲ ಚೆನ್ನಾಗಿರುತ್ತೆ, ಹ್ಯಾಪಿಯಾಗಿರ್ತೀವಿ, ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ ಬೆಳಿಗ್ಗೆ ಹೊತ್ತೇನೆ ಗಾಳಿ ಆದರೆ ಬೀಸ್ತೈತೆ, ಎಷ್ಟೊಂದು ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮ ಹಳ್ಳಿ ನೋಡಿ. ಬಟ್ ನಮ್ಮ ಹಳ್ಳಿ ಜನರಿಗೆ ಸಿಟಿಗೆ ಏನಾದರೂ ಹೋದರೆ ಒಂದು ತಿಂಗಳು ಕೂಡ ಇವಾಗ ಇರೋದಿಲ್ಲ, ಬಂದುಬಿಡ್ತಾರೆ. ಯಾಕಂತಂದರೆ ಹಳ್ಳಿ ಜನರಿಗೆ ಬಾಯಿ ಜಾಸ್ತಿ, ಅಂದರೆ ಹಳ್ಳಿ ಜನರೇ ಎಲ್ಲ ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ, ಅಕ್ಕಪಕ್ಕದವರು ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಪ್ಪಿತಪ್ಪಿ ಏನೋ ಸಿಟಿಗೆ ಹೋದರೆ ಅಲ್ಲಿ ಯಾರೂ ಮಾತಾಡೋರು ಇರಲ್ಲ. ಮಕ್ಕಳೆಲ್ಲ ಅವ್ರ ಪಾಡ್ಗೆ ಅವರು ಕಾಲೇಜಸ್ಗೆ ಸ್ಕೂಲ್ಗೆ ಕೆಲಸಕ್ಕೆ ಹೋಗಿರ್ತಾರೆ. ಇವನು ಮಾತಾಡ್ಸೋರು ಯಾರು ಇರ್ತಾರೆ? ಯಾರು ಇರಲ್ಲ ಅಲ್ಲ. ಅದಕ್ಕೆ ಫ್ರೆಂಡ್ಸ್ ನನಗೂ ಸಿಟಿದಲ್ಲಿ ಇರಬೇಕಂದ್ರೆ ಇಷ್ಟನೇ ಆಗಲ್ಲ. ಹಳ್ಳಿ ನೇಚರು ಸಖತ್ತಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ನೋಡಿ ಬೆಳಿಗ್ಗೆ ಹೋಗ್ತಿದ್ರೆ ಸಖತ್ತಿದೆ ಕ್ಲೈಮೇಟ್ ಎಲ್ಲ, ಬಿಸಿಲು. ಬಟ್ ಇವಾಗ ಬಿಸಿಲು ಜಾಸ್ತಿ ಅಲ್ವಾ ಫ್ರೆಂಡ್ಸ್. ಈ ಬಿಸಿಲಲ್ಲಿ ಹೆಂಗಪ್ಪ ಕೆಲಸ ಮಾಡೋದು ಅಂತ ಅನಿಸುತ್ತೆ. ಬಟ್ ಮಾಡಬೇಕಲ್ವ ಫ್ರೆಂಡ್ಸ್. ನಮ್ಮ ಹಳ್ಳಿ ಕಡೆ ಎಲ್ಲ ಕೆಲ್ಸಕ್ಕೆ ಹೋದ್ರೇ ಫ್ರೆಂಡ್ಸ್ 3 ಹೊತ್ತು ಊಟ ತಿನ್ನೋಕ್ಕೂ, ಸಂಸಾರ ಮಾಡೋದಕ್ಕೂ, ಸಂಸಾರ ನಡೆಸೋದಕ್ಕೂ. ಇಲ್ಲಾಂತಂದರೆ ನಾವು ಕೆಲ್ಸಕ್ಕೆ ಹೋಗ್ದಿರ ಇದ್ದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಹೋಗೋದು ನೋಡಿ ಅವ್ರು ನಡ್ಕೊಂಬರ್ತಾವ್ರೆ ವ್ಯಾನಿಟಿ ಬ್ಯಾಗ್ಸ್ ಹಾಕ್ಕೊಂಡು. ಅವ್ರದ್ದು ಅದೇ ಫ್ರೆಂಡ್ಸ್ ವ್ಯಾನಿಟಿ ಬಾಕ್ಸು, ಅವ್ರದ್ದೇ ಜಾಬು, ನಡ್ಕೊಂಡು ಹೋಗೋದು ನಡ್ಕೊಂಬರೋದು ಫ್ರೆಂಡ್ಸ್. ಅಲ್ಲೋಗಿ ತೋರಿಸ್ತೀನಿ ಏನು ಕೆಲಸ ಇದೆ ಇವತ್ತು, ಹೆಂಗೆ ಮಾಡ್ತೀವಿ ಅಂತ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ತೋರಿಸ್ತೀನಿ ಅಂತ. ಬಟ್ ಆಗೋದೇ ಇಲ್ಲ. ಯಾಕಂತಪ್ಪ ಅಂತಂದರೆ ಅಲ್ಲಿ ಕೆಲಸದವ್ರು ತೋಟದವ್ರು ಇರ್ತಾರೆ. ನಾವೇನಾದರೂ ವಿಡಿಯೋ ಮಾಡ್ತಿದ್ರೆ ಅದೇ ನಮ್ಮ ಕೆಲಸ ಹಂಗೆ ಹಿಂಗೆ ಅಂತಾರೆ. ಯಾಕೆ ಒಬ್ಬರ ಹತ್ರ ಒಂದು ಮಾತು ಅನ್ಸ್ಕೊಳ್ಳೋದು, ನಾವು ಕರೆಕ್ಟಾಗಿರ್ಬೇಕಲ್ವ ಅಂತ ಹೇಳ್ಬಿಟ್ಟು ನಾನಾದರೂ ವಿಡಿಯೋ ಮಾಡೋದಿಲ್ಲ ಫ್ರೆಂಡ್ಸ್. ಇವತ್ತಾದರೆ ನಾವು ಊಟ ಮಾಡೋದು ಏನಾದನ್ನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ನನ್ನ ಚಾನಲ್ನ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.